ಇವತ್ತು ನಮ್ಮ ವಿಶ್ವ ಹಿಂದೂ ಪರಿಷತ್ನ ವಿಭಾಗ ಸಹ ಕಾರ್ಯದರ್ಶಿಗಳಾದಂತಹ ಶರಣ್ ಪಂಪೇಲ್ ಅವರನ್ನ ಬಂಧನ ಮಾಡಿದ್ದಾರೆ. ಏನು ಸುಹಾಸ್ ಶೆಟ್ಟಿ ಹತ್ಯೆಯ ಸಮಯದಲ್ಲಿ ಅವರು ಬಂದ್ಗೆ ಕರೆ ಕೊಟ್ಟಿದ್ರು. ಆ ಕರೆಗೆ ಏನು ಸ್ಪಂದನ ಮಾಡಿದ್ರು, ಅದರ ವಿರುದ್ಧವಾಗಿ ಕೇಸನ್ನ ದಾಖಲು ಮಾಡಿದ್ರು. ಆದ್ರೆ ಎಷ್ಟು ದಿನ ಪೊಲೀಸ್ ಇಲಾಖೆ ಅವರನ್ನ ಬಂಧನ ಮಾಡದೆ ಅದರ ಬಗ್ಗೆ ಅವರು ಜಾಮೀನಿಗೆ ಕೂಡ ಅರ್ಜಿನ ಹಾಕಿದ್ರು. ಸರ್ಕಾರವನ್ನ ಓಲೈಕೆ ಮಾಡ್ಲಿಕ್ಕೋಸ್ಕರವಾಗಿ ಇವತ್ತು ಅವರನ್ನ ಬಂಧನ ಮಾಡಿದ್ದಾರೆ. ಇದನ್ನ ನಾವು ಖಂಡನೆ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಇವತ್ತೇನೋ ಒಂದು ಘಟನೆ ನಡೆದಿದೆ, ಆ ಘಟನೆಗೆ ಮುಸ್ಲಿಮರನ್ನ ಸ್ವಲ್ಪ ಶಾಂತಿ ಮಾಡಬೇಕು, ಅವರನ್ನ ಓಲೈಕೆ ಮಾಡಬೇಕು ಅನ್ನತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಯಾವ ರೀತಿ ಅವರು ಬಂಧನ ಮಾಡಿದ್ದಾರೆ ಅದನ್ನು ಖಂಡನೆ ಮಾಡ್ತೇವೆ. ಹಾಗಾಗಿ ಇವರು ಹೇಳಿದ್ದಾರೆ, ಕಮಿಷನ್ ಭರವಸೆ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ ಅದು ಬೇಲೇಬಲ್ ಇದೆ, ಬೇಲ್ ಸಿಗುತ್ತೆ ಅನ್ನತಕ್ಕಂಥ ಭರವಸೆಯಲ್ಲಿ ಎಲ್ಲರೂ ಕಾರ್ಯಕರ್ತರು ಇವತ್ತು ಸುಮ್ಮನಿದ್ದೇವೆ. ಏನೋ ಪೊಲೀಸ್ ಇಲಾಖೆ ಸುಮ್ಮನೆ ಅವರ ಮೇಲೆ ಕೇಸು ಹಾಕಿ ಅಲ್ಲೇನಾದ್ರೂ ಅವರನ್ನ ಬಂಧನ ಮಾಡಿ ಅವರ ಜೈಲಿಗೆ ಹಾಕಿದ್ರೆ ಇದಕ್ಕೆ ಆಗುವಂತಹ ಏನು ಹೊಣೆಗೆ ನೇರ ಸರ್ಕಾರ ಹೊಣೆ, ಪೊಲೀಸ್ ಇಲಾಖೆ ಹೊಣೆ ಅಂತಕ್ಕಂಥ ಎಚ್ಚರಿಕೆಯನ್ನು ನಾನು ಇಲ್ಲಿ ಕೊಡ್ತಾ ಇದ್ದೇನೆ. ಸರ್ಕಾರದ ಒತ್ತಡದಿಂದಾಗಿ ಇವತ್ತು ಅವರನ್ನ ಬಂಧನ ಮಾಡುವಂತಹ ಕೆಲಸ ನಡೀತಾ ಇದೆ. ಏನೋ ಬಂದ್ಗೆ ಕರೆ ಕೊಟ್ಟದ್ದು ಬರೀ ಚಿಕ್ಕ ವಿಷಯವನ್ನು ಇಟ್ಕೊಂಡು ಇವತ್ತು ಅವರು ಇಷ್ಟು ದಿನ ಆಯ್ತು, 20 ದಿನಗಳಲ್ಲಿ ಬಂಧನ ಮಾಡದೆ ಇವತ್ತು ಬಂಧನ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ ಸರ್ಕಾರವನ್ನ ಓಲೈಕೆ ಮಾಡಲಿಕ್ಕೆ, ಮುಸ್ಲಿಮರನ್ನ ಓಲೈಕೆ ಮಾಡಲಿಕ್ಕೆ ಇವತ್ತು ಪೊಲೀಸರು ಬಂಧನ ಮಾಡಿರೋದು ಇದು ಖಂಡನೀಯ. ಹಾಗಾಗಿ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ತಕ್ಷಣ ಏನವರು ಅವ್ರು ಹೇಳಿದ್ದಾರೆ ಏನಂತ ಕೇಳಿದ್ರೆ ಅದನ್ನ ಅವರನ್ನ ಬಿಡುಗಡೆ ಮಾಡ್ತೇವೆ, ಬೇಲೇಬಲ್ ಅಂತ ಒಳಗಡೆ ಮಾತಾಡುವಾಗ ಹೇಳಿದ್ದಾರೆ. ನೋಡ್ಬೇಕು ಅವ್ರೇನಾದ್ರು ಬೇಲೇಬಲ್. ನೋಡಿ, ಅವತ್ತು ಅಂದ್ರೆ ಸುಹಾಸ್ ಶೆಟ್ಟಿ ಹತ್ಯೆ ಆದ ದಿನ ಬಂದ್ಗೆ ಕರೆ ನೀಡಿತ್ತು. 20 ದಿನಗಳೇ ಕಳೆದು ಹೋಗಿದೆ, ಹತ್ತತ್ರ ತಿಂಗಳಾಗ್ತಾ ಬಂತು. ಇವತ್ತು ಮತ್ತೋರ್ವನ ಹತ್ಯೆ ಆಗಿದೆ. ಇರಲಿ, ಅದೊಂದು ಕಡೆ ಪಕ್ಕಕ್ಕಿರಲಿ. ಆದ್ರೆ ಯಾಕೆ ಪಂಪೇಲ್ ಅನ್ನ ಬಂಧಿಸಿದ್ದಾರೆ ಪೊಲೀಸರು ಇವತ್ತು ಅನ್ನುವಂಥ ಪ್ರಶ್ನೆಗಳು ಕೇಳಿ ಬರ್ತಾ ಇವೆ. ಮತ್ತೆ ಹೌದು, ಯಾಕೆ ಇವತ್ತು ಬಂಧಿಸಿದ್ದು, ಕಾರಣ ಏನು, ಈ ರೀತಿಯಾದಂಥ ಒಂದು ಅನುಮಾನಗಳು ಮೂಡ್ತಾ ಇರೋದಿಲ್ಲ. ಓಕೆ, ಇದೇ ಪ್ರಶ್ನೆಯನ್ನ ಈಗ ನಮ್ಮ ಪ್ರತಿನಿಧಿ ಮುಂದೆ ಇಡೋಣ. ದಿನೇಶ್ ಕಾಶಿಪಟ್ನ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ದಿನೇಶ್, ಆಯ್ತು 20 ದಿನಗಳು ಕಳೆದು ಹೋಯ್ತು, ಇವತ್ತೇ ಯಾಕೆ ಅರೆಸ್ಟ್ ಅಂತ ಪ್ರಶ್ನೆ. ಹೌದು ದಿವಿತ್, ಮಂಗಳೂರಿನ ಕದ್ರಿ ಪೊಲೀಸರು ಶರಣ್ ಪಂಪೇಲ್ ಅವರನ್ನ ಬಂಧಿಸಿರುವಂತದ್ದು. ವಿಶ್ವ ಹಿಂದೂ ಪರಿಷತ್ ಮುಖಂಡರಾದಂತಹ ಶರಣ್ ಪಂಪೇಲ್ ಅವರನ್ನ ಮಂಗಳೂರು ಪೊಲೀಸರು ಬಂಧಿಸಿ ಕದ್ರಿ ಪೊಲೀಸ್ ಠಾಣೆಗೆ ಕರೆತಂದಿದ್ದು, ಕದ್ರಿ ಪೊಲೀಸ್ ಠಾಣೆಗೆ ಕರೆತಂದ ಸಂದರ್ಭದಲ್ಲಿ ಬಹಳಷ್ಟು ಹಿಂದೂ ಸಂಘಟನೆಯ ಕಾರ್ಯಕರ್ತರು ಕೂಡ ಕದ್ರಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಜಮಾಯಿಸಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಸದ್ಯ ಕದ್ರಿ ಪೊಲೀಸ್ ಠಾಣೆಯಿಂದ ವೆಲ್ಲಕ್ಕಿಗೆ ಕರ್ಕೊಂಡು ಹೋಗಿ ಅಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿ ಅಲ್ಲಿಂದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವುದಕ್ಕೆ ಶರಣ್ ಪಂಪೇಲ್ ಅವರನ್ನ ಕರೆದುಕೊಂಡು ಹೋಗಿರುವಂತದ್ದು. ಏನು ಕೆಲ ದಿನಗಳ ಹಿಂದೆ ಏನು ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆ ಆಗಿತ್ತು. ಸುಹಾಸ್ ಶೆಟ್ಟಿ ಹತ್ಯೆ ಸಂದರ್ಭದಲ್ಲಿ ಬಹಳಷ್ಟು ಆಕ್ರೋಶಗಳು ಕೂಡ ವ್ಯಕ್ತ ಆಗಿತ್ತು. ಆ ಸಂದರ್ಭದಲ್ಲಿ ಶರಣ್ ಪಂಪೇಲ್ ಅವರು ಮರುದಿನ ಅಂದ್ರೆ ಸುಹಾಸ್ ಶೆಟ್ಟಿ ಹತ್ಯೆಯ ಮರುದಿನ ದಕ್ಷಿಣ ಕನ್ನಡ ಜಿಲ್ಲೆಯ ಬಂದ್ಗೆ ಕರೆ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಪ್ರಕರಣವನ್ನು ಕೂಡ ದಾಖಲಿಸಿ ಮಂಗಳೂರಿನ ಕದ್ರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ರು. ಹೀಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಬಂಧಿಸಲಾಗಿದೆ ಅಂತ ಹೇಳಲಾಗ್ತಿದೆ. ಮತ್ತು ಇದಕ್ಕೆ ಬಹಳಷ್ಟು ಆಕ್ರೋಶವೂ ಕೂಡ ವ್ಯಕ್ತ ಆಗ್ತಾ ಇದೆ. ಅಂದ್ರೆ ಘಟನೆ ನಡೆದು ಇಷ್ಟು ದಿನ ಆಯ್ತು, 20 ದಿನಗಳು ಕೂಡ ಜಾಸ್ತಿ ಆಯ್ತು. ಆದ್ರೆ ಈಗ ಬಂಧಿಸುವ ಅನಿವಾರ್ಯತೆ ಏನಿತ್ತು ಅನ್ನುವಂತ ಒಂದು ಪ್ರಶ್ನೆ ಕೂಡ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಎತ್ತಿರುವಂತದ್ದು. ಜೊತೆಗೆ ಈ ಒಂದು ಏನು ಬಂಧನ ಏನಿದೆ ಇದು ಒಂದು ಸಮುದಾಯವನ್ನು ಓಲೈಕೆ ಮಾಡುವುದಕ್ಕೋಸ್ಕರವಾಗಿ ಈ ಬಂಧನ ನಡೆಸಲಾಗಿದೆ. ಅಂದ್ರೆ ಏನು ಇವತ್ತು ಒಂದು ಮಂಗಳೂರಿನಲ್ಲಿ ಒಂದು ಹತ್ಯೆ ನಡೆದಿತ್ತು. ಆ ಹತ್ಯೆಯ ನಂತರದಲ್ಲಿ ಏನು ಆ ಸಮುದಾಯವನ್ನು ಓಲೈಕೆ ಮಾಡುವುದಕ್ಕೆ ಈ ಒಂದು ಬಂಧನ ನಡೆಸಲಾಗಿದೆ ಅಂತ ಆರೋಪವನ್ನು ಕೂಡ ಮಾಡ್ತಾ ಇರುವಂತದ್ದು. ಇನ್ನು ಏನು ಶರಣ್ ಪಂಪೇಲ್ ಅವರನ್ನು ಜೈಲಿಗೆ ಅಟ್ಟಿದ್ರೆ ಮುಂದಿನ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಹಿಂದೂ ಸಂಘಟನೆಯ ಕಾರ್ಯಕರ್ತರು ನೀಡಿರುವಂತದ್ದು. ದೀವಿತ್ತೆ. ಓಕೆ ದಿನೇಶ್, ಹಾಗೆ ಇವತ್ತು ನಮ್ಮ ವಿಶ್ವ ಹಿಂದೂ ಪರಿಷತ್ನ ವಿಭಾಗ ಸಹ ಕಾರ್ಯದರ್ಶಿಗಳಾದಂತಹ ಶರಣ್ ಪಂಪೇಲ್ ಅವರನ್ನ ಬಂಧನ ಮಾಡಿದ್ದಾರೆ. ಏನು ಸುಹಾಸ್ ಶೆಟ್ಟಿ ಹತ್ಯೆಯ ಸಮಯದಲ್ಲಿ ಅವರು ಬಂದ್ಗೆ ಕರೆ ಕೊಟ್ಟಿದ್ರು. ಆ ಕರೆಗೆ ಏನು ಸ್ಪಂದನ ಮಾಡಿದ್ರು, ಅದರ ವಿರುದ್ಧವಾಗಿ ಕೇಸನ್ನ ದಾಖಲು ಮಾಡಿದ್ರು. ಆದ್ರೆ ಎಷ್ಟು ದಿನ ಪೊಲೀಸ್ ಇಲಾಖೆ ಅವರನ್ನ ಬಂಧನ ಮಾಡದೆ ಅದರ ಬಗ್ಗೆ ಅವರು ಜಾಮೀನಿಗೆ ಕೂಡ ಅರ್ಜಿನ ಹಾಕಿದ್ರು. ಸರ್ಕಾರವನ್ನ ಓಲೈಕೆ ಮಾಡ್ಲಿಕ್ಕೋಸ್ಕರವಾಗಿ ಇವತ್ತು ಅವರನ್ನ ಬಂಧನ ಮಾಡಿದ್ದಾರೆ. ಇದನ್ನ ನಾವು ಖಂಡನೆ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಇವತ್ತೇನೋ ಒಂದು ಘಟನೆ ನಡೆದಿದೆ, ಆ ಘಟನೆಗೆ ಮುಸ್ಲಿಮರನ್ನ ಸ್ವಲ್ಪ ಶಾಂತಿ ಮಾಡಬೇಕು, ಅವರನ್ನ ಓಲೈಕೆ ಮಾಡಬೇಕು ಅನ್ನತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಯಾವ ರೀತಿ ಅವರು ಬಂಧನ ಮಾಡಿದ್ದಾರೆ ಅದನ್ನು ಖಂಡನೆ ಮಾಡ್ತೇವೆ. ಹಾಗಾಗಿ ಇವರು ಹೇಳಿದ್ದಾರೆ, ಕಮಿಷನ್ ಭರವಸೆ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ ಅದು ಬೇಲೇಬಲ್ ಇದೆ, ಬೇಲ್ ಸಿಗುತ್ತೆ ಅನ್ನತಕ್ಕಂಥ ಭರವಸೆಯಲ್ಲಿ ಎಲ್ಲರೂ ಕಾರ್ಯಕರ್ತರು ಇವತ್ತು ಸುಮ್ಮನಿದ್ದೇವೆ.
ಏನೋ ಪೊಲೀಸ್ ಇಲಾಖೆ ಸುಮ್ಮನೆ ಅವರ ಮೇಲೆ ಕೇಸು ಹಾಕಿ ನಾನೇನಾದ್ರೂ ಅವರನ್ನ ಬಂಧನ ಮಾಡಿ ಅವರ ಜೈಲಿಗೆ ಹಾಕಿದ್ರೆ ಇದಕ್ಕೆ ಆಗುವಂತಹ ಏನು ಹೊಣೆಗೆ ನೇರ ಸರ್ಕಾರ ಹೊಣೆ, ಪೊಲೀಸ್ ಇಲಾಖೆ ಹೊಣೆ ಅಂತಕ್ಕಂಥ ಎಚ್ಚರಿಕೆಯನ್ನು ನಾನು ಇಲ್ಲಿ ಕೊಡ್ತಾ ಇದ್ದೇನೆ. ಸರ್ಕಾರದ ಒತ್ತಡದಿಂದಾಗಿ ಇವತ್ತು ಅವರನ್ನ ಬಂಧನ ಮಾಡುವಂತಹ ಕೆಲಸ ನಡೀತಾ ಇದೆ. ಏನೋ ಬಂದ್ಗೆ ಕರೆ ಕೊಟ್ಟದಕ್ಕೆ ಬರೀ ಚಿಕ್ಕ ವಿಷಯವನ್ನು ಇಟ್ಕೊಂಡು ಇವತ್ತು ಅವರು ಇಷ್ಟು ದಿನ ಆಯ್ತು, 20 ದಿನಗಳಲ್ಲಿ ಬಂಧನ ಮಾಡದೆ ಇವತ್ತು ಬಂಧನ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ ಸರ್ಕಾರವನ್ನ ಓಲೈಕೆ ಮಾಡಲಿಕ್ಕೆ, ಮುಸ್ಲಿಮರನ್ನ ಓಲೈಕೆ ಮಾಡಲಿಕ್ಕೆ ಇವತ್ತು ಪೊಲೀಸರು ಬಂಧನ ಮಾಡಿರೋದು ಇದು ಖಂಡನೀಯ. ಹಾಗಾಗಿ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ತಕ್ಷಣ ಏನವರು ಅವ್ರು ಹೇಳಿದ್ದಾರೆ ಏನಂತ ಕೇಳಿದ್ರೆ ಅದನ್ನ ಅವರನ್ನ ಬಿಡುಗಡೆ ಮಾಡ್ತೇವೆ, ಬೇಲೇಬಲ್ ಅಂತ ಒಳಗಡೆ ಮಾತಾಡುವಾಗ ಹೇಳಿದ್ದಾರೆ. ನೋಡ್ಬೇಕು ಅವ್ರೇನಾರು ಬೇಲೇಬಲ್. ನೋಡಿ, ಅವತ್ತು ಅಂದ್ರೆ ಸುಹಾಸ್ ಶೆಟ್ಟಿ ಹತ್ಯೆ ಆದ ದಿನ ಬಂದ್ಗೆ ಕರೆ ನೀಡಿತ್ತು. 20 ದಿನಗಳೇ ಕಳೆದು ಹೋಗಿದೆ, ಹತ್ತತ್ರ ತಿಂಗಳಾಗ್ತಾ ಬಂತು. ಇವತ್ತು ಮತ್ತೋರ್ವನ ಹತ್ಯೆ ಆಗಿದೆ. ಇರಲಿ, ಅದೊಂದು ಕಡೆ ಪಕ್ಕಕ್ಕಿರಲಿ. ಆದ್ರೆ ಯಾಕೆ ಪಂಪ್ವೆಲ್ ಅನ್ನ ಬಂಧಿಸಿದ್ದಾರೆ ಪೊಲೀಸರು ಇವತ್ತು ಅನ್ನುವಂಥ ಪ್ರಶ್ನೆಗಳು ಕೇಳಿ ಬರ್ತಾ ಇವೆ. ಮತ್ತೆ ಹೌದು, ಯಾಕೆ ಇವತ್ತು ಬಂಧಿಸಿದ್ದು, ಕಾರಣ ಏನು, ಈ ರೀತಿಯಾದಂತಹ ಒಂದು ಅನುಮಾನಗಳು ಮೂಡ್ತಾ ಇರೋದಿಲ್ಲ. ಓಕೆ, ಇದೇ ಪ್ರಶ್ನೆಯನ್ನ ಈಗ ನಮ್ಮ ಪ್ರತಿನಿಧಿ ಮುಂದೆ ಇಡೋಣ. ದಿನೇಶ್ ಕಾಶಿಪಟ್ನ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ದಿನೇಶ್, ಆಯ್ತು 20 ದಿನಗಳು ಕಳೆದು ಹೋಯ್ತು, ಇವತ್ತೇ ಯಾಕೆ ಅರೆಸ್ಟ್ ಅಂತ ಪ್ರಶ್ನೆ. ಹೌದು ದಿವಿತ್, ಮಂಗಳೂರಿನ ಕದ್ರಿ ಪೊಲೀಸರು ಶರಣ್ ಪಂಪ್ವೆಲ್ ಅವರನ್ನ ಬಂಧಿಸಿರುವಂತದ್ದು. ವಿಶ್ವ ಹಿಂದೂ ಪರಿಷತ್ ಮುಖಂಡರಾದಂತಹ ಶರಣ್ ಪಂಪ್ವೆಲ್ ಅವರನ್ನ ಮಂಗಳೂರು ಪೊಲೀಸರು ಬಂಧಿಸಿ ಕದ್ರಿ ಪೊಲೀಸ್ ಠಾಣೆಗೆ ಕರೆತಂದಿದ್ದು, ಕದ್ರಿ ಪೊಲೀಸ್ ಠಾಣೆಗೆ ಕರೆತಂದ ಸಂದರ್ಭದಲ್ಲಿ ಬಹಳಷ್ಟು ಹಿಂದೂ ಸಂಘಟನೆಯ ಕಾರ್ಯಕರ್ತರು ಕೂಡ ಕದ್ರಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಜಮಾಯಿಸಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಸದ್ಯ ಕದ್ರಿ ಪೊಲೀಸ್ ಠಾಣೆಯಿಂದ ವೆನ್ಲಾಕಿಗೆ ಕರ್ಕೊಂಡು ಹೋಗಿ ಅಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿ ಅಲ್ಲಿಂದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವುದಕ್ಕೆ ಶರಣ್ ಪಂಪ್ವೆಲ್ ಅವರನ್ನ ಕರೆದುಕೊಂಡು ಹೋಗಿರುವಂತದ್ದು. ಏನು ಕೆಲ ದಿನಗಳ ಹಿಂದೆ ಏನು ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆ ಆಗಿತ್ತು. ಸುಹಾಸ್ ಶೆಟ್ಟಿ ಹತ್ಯೆ ಸಂದರ್ಭದಲ್ಲಿ ಬಹಳಷ್ಟು ಆಕ್ರೋಶಗಳು ಕೂಡ ವ್ಯಕ್ತ ಆಗಿತ್ತು. ಆ ಸಂದರ್ಭದಲ್ಲಿ ಶರಣ್ ಪಂಪ್ವೆಲ್ ಅವರು ಮರುದಿನ ಅಂದ್ರೆ ಸುಹಾಸ್ ಶೆಟ್ಟಿ ಹತ್ಯೆಯ ಮರುದಿನ ದಕ್ಷಿಣ ಕನ್ನಡ ಜಿಲ್ಲೆಯ ಬಂದ್ಗೆ ಕರೆ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಪ್ರಕರಣವನ್ನು ಕೂಡ ದಾಖಲಿಸಿ ಮಂಗಳೂರಿನ ಕದ್ರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ರು. ಹೀಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಬಂಧಿಸಲಾಗಿದೆ ಅಂತ ಹೇಳಲಾಗ್ತಿದೆ ಮತ್ತು ಇದಕ್ಕೆ ಬಹಳಷ್ಟು ಆಕ್ರೋಶವೂ ಕೂಡ ವ್ಯಕ್ತ ಆಗ್ತಿದೆ. ಅಂದ್ರೆ ಘಟನೆ ನಡೆದು ಇಷ್ಟು ದಿನ ಆಯ್ತು, 20 ದಿನಗಳು ಕೂಡ ಜಾಸ್ತಿ ಆಯ್ತು, ಆದ್ರೆ ಈಗ ಬಂಧಿಸುವ ಅನಿವಾರ್ಯತೆ ಏನಿತ್ತು ಅನ್ನುವಂತ ಒಂದು ಪ್ರಶ್ನೆ ಕೂಡ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಎತ್ತಿರುವಂತದ್ದು. ಜೊತೆಗೆ ಈ ಒಂದು ಏನು ಬಂಧನ ಏನಿದೆ ಇದು ಒಂದು ಸಮುದಾಯವನ್ನು ಓಲೈಕೆ ಮಾಡುವುದಕ್ಕೋಸ್ಕರವಾಗಿ ಈ ಬಂಧನ ನಡೆಸಲಾಗಿದೆ. ಅಂದ್ರೆ ಏನು ಇವತ್ತು ಒಂದು ಮಂಗಳೂರಿನಲ್ಲಿ ಒಂದು ಹತ್ಯೆ ನಡೆದಿತ್ತು. ಆ ಹತ್ಯೆಯ ನಂತರದಲ್ಲಿ ಏನು ಆ ಸಮುದಾಯವನ್ನು ಓಲೈಕೆ ಮಾಡುವುದಕ್ಕೆ ಈ ಒಂದು ಬಂಧನ ನಡೆಸಲಾಗಿದೆ ಅಂತ ಆರೋಪವನ್ನು ಕೂಡ ಮಾಡ್ತಾ ಇರುವಂತದ್ದು. ಇನ್ನು ಏನು ಶರಣ್ ಪಂಪ್ವೆಲ್ ಅವರನ್ನು ಜೈಲಿಗೆ ಅಟ್ಟಿದ್ರೆ ಮುಂದಿನ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಹಿಂದೂ ಸಂಘಟನೆಯ ಕಾರ್ಯಕರ್ತರು ನೀಡಿರುವಂತದ್ದು. ದೀವಿತ್ತೆ. ಓಕೆ ದಿನೇಶ್.